ಮೇಡಮ್ ಏನ್ ಹೇಳ್ತಿದ್ದೀರಾ ನೀವು? ಹೌದು ಹರಿಯವ್ರೆ, ಅವ್ರಿಬ್ರು ಸೇರ್ಕೊಂಡು ನಮ್ ಮನೆಗೆ ದುಡ್ಡು ಕದಿಯೋದಕ್ಕೆ ಅಂತಾನೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ. ಹರಿಯವ್ರೆ, ಅವ್ರು ಹೇಗ್ ಮಾತಾಡ್ತಿದ್ರು ಅಂದ್ರೆ ನೀವು ನೋಡಿಲ್ಲ ಅಂದಿದ್ರೆ ಅಷ್ಟು ದುಡ್ಡನ್ನ ಎತ್ಕೊಂಡು ಹೋಗ್ತಿದ್ರಾ? ಹೌದು ಹರಿಯವ್ರೆ, ನಿನ್ನೆ ರಾತ್ರಿನೇ ಅವ್ರನ್ನ ಹಿಡಿಬೋದಿತ್ತು. ಆದ್ರೆ ನನ್ಗೆ ದುಡ್ಡನ್ನ ಸೇಫ್ ಮಾಡೋದೇ ಮುಖ್ಯ ಆಗಿತ್ತು. ಮೇಡಮ್ ಇಷ್ಟೆಲ್ಲ ಆದ್ರೂ ಯಾಕೆ ನೀವೇನು ನಮ್ಗೆ ಹೇಳಿಲ್ಲ? ನಮ್ಮನ್ನ ಎಬ್ಬಿಸ್ಬೇಕು ತಾನೆ? ಇಲ್ಲ ಹರಿಯವ್ರೆ, ನಿಮ್ಮನ್ನ ಎಪ್ಸಿದ್ರೆ ಮೈಗೆ ವಿಷಯ ಎಲ್ಲ ಗೊತ್ತಾಗತ್ತಲ್ವಾ, ಆಗ ಮೈ ಸುಮ್ನೆ ನೊಂದ್ಕೋತಾನೆ. ಅದಕ್ಕೆ ನಾನು ಎಬ್ಬಿಸ್ಲಿಲ್ಲ. ನಿಜ ಮೇಡಮ್, ನೀವು ಹೇಳಿದ್ ನಿಜ. ಪಾಪ ಮೈಗ್ ಗೊತ್ತಾದ್ರೆ ಅವನು ತುಂಬಾ ಬೇಜಾರಾಗ್ತಾನೆ. ನಾವೇನೋ ಯೋಚನೆ ಮಾಡಿ ಅವ್ರನ್ನ ನಮ್ಮ ಮನೆಗ್ ಕರ್ಕೊಂಡ್ ಬಂದ್ರೆ ಮೈ ಖುಷಿ ಆಗ್ತಾನೆ ಅಂತ ಕರ್ಕೊಂಡ್ ಬಂದ್ರಿ. ಅವ್ರು ಈ ತರ ಮಾಡ್ತಾರೆ ಅಂತ ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾರ್ ಮೇಡಮ್ ಇವ್ರು? ನೋಡಿ, ಇಷ್ಟು ಮೋಸ ಮಾಡಿರೋದನ್ನ ಸುಮ್ನೆ ಬಿಡಬಾರ್ದು ಮೇಡಮ್. ಬನ್ನಿ, ಅದೇನು ಅಂತ ಅಲ್ಲೇ ಹೋಗ್ ಕೇಳೋಣ. ನಾನು ಅದೇ ಅನ್ಕೊಂಡೆ, ಇವ್ರ ಹಿಂದೆ ಏನೋ ಕತೆ ಇದೆ ಅಂತ. ಆದ್ರೆ ಅವ್ರೇನು ಬಾಯ್ ಬಿಡ್ತಾನೆ ಇಲ್ಲ. ಬನ್ನಿ ಹರಿಯವ್ರೆ, ಅಲ್ಲೇ ಹೋಗ್ ನೋಡೋಣ. ಮೇಡಮ್ ಬೀಗ ಹಾಕಿದೆ. ಹೌದಲ್ವಾ, ಬೀಗ ಹಾಕೊಂಡು ಅವ್ರು ಎಲ್ಲಿಗೆ ಹೋಗಿರ್ಬೋದು? ಮೇಡಮ್ ನೆಕ್ಸ್ಟ್ ಟೈಮ್ ನಾನು ಏನಾದ್ರು ಈ ಕಡೆ ಬಂದ್ರೆ ನಾನು ನೋಡ್ತೀನಿ. ಇವಾಗ ನೀವು ಬನ್ನಿ ಬನ್ನಿ ಹೋಗೋಣ. ಮೈಮವ್ರೆ, ಗುಪ್ತಜಿ, ತಿಂಡಿ ಆಯ್ತಾ? ಹಾ ನಿಮ್ದಾಯ್ತಾ? ಛೋಟಾ ಭಯ್ಯ ಕೇಸಾಯ? ಛೋಟಾ ಭಯ್ಯ? ಓ, ಮೈ ಬಗ್ಗೆ ಕೇಳ್ತಿದ್ದೀರಾ? ಅವನು ಚಿಕ್ಕ ವಯಸ್ಸಿಂದ ನಮ್ ಜೊತೆಗೆ ಇದ್ದಾನೆ. ಆಗಿಂದ ಅಮ್ಮ ಎಲ್ಲಿ ಅಮ್ಮ ಎಲ್ಲಿ ಅಂತ ಕೇಳ್ತಿರ್ತಿದ್ದ. ಈಗ ದಿಢೀರಾಗ ಅವರೇ ಬಂದ್ರು, ದಿಢೀರಾಗ ಅವರೇ ಹೊರಟೋದ್ರು. 2 ದಿನ ಜೊತೆಗಿದ್ದು ಈಗಿಲ್ವಲ್ಲ, ಅದಕ್ಕೆ ಅವ್ನು ತುಂಬಾ ನೊಂದ್ಕೊಂಡಿದ್ದಾನೆ. ಅವನು ಹೇಗ್ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಮ್ಗೆ. ಅವ್ರು ಹೋಗಿದ್ದು ಕ್ಯೂ? ನಮಗೂ ಅದೇ ಗೊತ್ತಾಗ್ತಿಲ್ಲ ಮಹಿಮಾ ಅವ್ರೆ. ಅವ್ರು ಮನೆಗ್ ಬಂದಾಗ ಎಲ್ರ ಜೊತೆ ತುಂಬಾ ಖುಷಿಯಾಗಿದ್ರು. ಅಡ್ಗೆ ಎಲ್ಲ ಅವರೇ ಮಾಡ್ತಾ ಇದ್ರು, ಎಲ್ರಿಗೂ ಖುಷಿಯಾಗಿ ಬಡಿಸ್ತಾ ಇದ್ರು. ಆದ್ರೆ ಯಾಕೆ ಹೋದ್ರು ಅನ್ನೋದ್ ಮಾತ್ರ ಗೊತ್ತಾಗ್ತಿಲ್ಲ. ನಮ್ ಮೈ ಅಂತೂ ಅಮ್ಮ ಬಂದಾಗಿಂದ ತುಂಬಾ ಸಂತೋಷವಾಗಿದ್ದ. ಅಮ್ಮ ಅಮ್ಮ ಅಂತ ಅವ್ರ ಹಿಂದೆನೆ ಸುತ್ತಾಡ್ತಿದ್ದ. ಆದ್ರೆ ಈಗ ನೀವು ಬಾತ್ ಕರ್ಕೆ ಉಸೆ ಸಮಜಾಯಿನಾ? ನಾನ್ ಸಮಾಧಾನ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ? ಸರಿ, ಮಾಡ್ತೀನಿ. ಹಾ, ನಾನ್ ಹೇಳೋದು ಮರ್ತದೆ ನೋಡಿ. ಇವತ್ತು ಕಂಟಿ ಗ್ಯಾರೇಜ್ಗೆ ಲೀಸ್ ಅಮೌಂಟ್ ಕೊಡಕ್ ಹೋಗ್ತಾ ಇದೀವಿ. ಲೀಸ್ ಅಮೌಂಟ್? ಹಾ, ಕೊಡಕ್ ಹೋಗ್ತಾ ಇದೀವಿ. ಇನ್ಮೇಲೆ ಆ ಗ್ಯಾರೇಜ್ಗೆ ನಮ್ ಕಂಟಿನೇ ಓನರ್ ಆಗ್ತಾನೆ. ನಮ್ಮನೇಲಿ ಮೊದಲನೇ ಸತಿ ಓನರ್ ಆಗ್ತಿರೋದು ಅಂದ್ರೆ ಅದವನೇ. ಅದಕ್ಕೆ ನೀವು ನಮ್ ಜೊತೆ ಬಂದ್ರೆ ಎಲ್ರು ಒಟ್ಟಿಗೆ ಹೋಗೋಣ. ನಾನು ಕ್ಯೂ? ನೀವಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ. ಅದಕ್ಕೆ ಸಕ್ಕೋ ಖುಷಿ ಹೋಗಿ ನಿಂಗೆ. ಬಿಡಿ, ಆಗತ್ತೆ. ಸರಿ ಅಣ್ಣ, ಸ್ವಲ್ಪ ಚೆನ್ನಾಗ್ ಮಾಡ್ಕೊಡಿ. ಸರಿ, ಸಂಜೆ ಬನ್ನಿ, ಬೋರ್ಡ್ ನ ಚೇಂಜ್ ಮಾಡೋಣ. ಆಯ್ತಣ್ಣ. ಬೋರ್ಡ್ ಸ್ವಲ್ಪ ಚೆನ್ನಾಗೇ ಇರ್ಲಿ. ಸೂಪರ್. ಏನ್ ಕಂಟಿ ಬೋರ್ಡ್ ಅಂತ ಎಲ್ಲ ಮಾತಾಡ್ತಿದ್ದ? ಹಾ ವೈಭವಿ, ಬೋರ್ಡ್ ನ ಚೇಂಜ್ ಮಾಡಿಸ್ತಿದ್ದೆ, ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ. ಓ, ಹಾಗಾದ್ರೆ ಯಾವಾಗಿಂದ ನೀನ್ ಈ ಗ್ಯಾರೇಜ್ ಓನರ್ ಆಗ್ತಿದ್ಯಾ? ಇವತ್ ಸಂಜೆನೆ ಲೀಸ್ ಅಮೌಂಟ್ ಕೊಡ್ಬೇಕು. ನಿನಗೆ ನಿಮ್ ಮನೆಯವ್ರು ಎಲ್ರು ದುಡ್ಡು ಕೊಡ್ತಿದ್ದಾರೆ, ನಾನ್ ಮಾತ್ರ ಕೊಡ್ತಿಲ್ಲ ಅಲ್ವಾ? ನೀನು ಕೊಡು, ಇನ್ನು ತುಂಬಾ ಖರ್ಚಿದ್ಯಪ್ಪ, ಯೂಸ್ ಆಗುತ್ತೆ. ಏನು, ನನ್ನ ಹತ್ರ ದುಡ್ಡಿಲ್ಲ ಅಂತ ಕಿಂಡಲ್ ಮಾಡ್ತಿದ್ಯಾ? ಏಯ್, ಹಾಗಲ್ಲ ವೈಭವಿ. ಸರಿ, ಈ ಗ್ಯಾರೇಜಿಗೆ ಏನಂತ ಹೆಸರಿಡ್ತೀಯಾ? ಸರ್ಪ್ರೈಸ್. ಸರ್ಪ್ರೈಸ್ ಅಂತ ಹೆಸರಿಡ್ತೀಯಾ? ಮತ್ ಹೇಳು. ನನಗೆ ತುಂಬಾ ಇದಾಗಿರೋ ವ್ಯಕ್ತಿ, ನಾನು ತುಂಬಾ ಪ್ರೀತಿರೋ ವ್ಯಕ್ತಿ ಹೆಸರಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಗ್ಯಾರೇಜಿಗೆ ನನ್ನ ಹೆಸರೇ ಇಡ್ತಾನ ಅನ್ಸುತ್ತೆ. ಏಯ್, ಏನೇ ಒಬ್ಬೊಬ್ಳೆ ನಗ್ತಿದ್ಯಾ? ಏನಿಲ್ಲ ಬಿಡು. ಸರಿ, ಸಂಜೆ ದುಡ್ಡು ಕೊಡಕ್ಕೆ ಯಾರ್ಯಾರು ಬರ್ತಾರೆ? ಎಲ್ರು ಬರ್ತಾ ಇದಾರೆ. ಎಲ್ರು ಅಂದ್ರೆ? ಎಲ್ರು, ಮುತ್ತೋಣ, ಹರಿ, ಮೈ, ಅಕ್ಕೆ, ಎಲ್ರು. ಓ, ನಿಮ್ ಅತ್ಕೆನೂ ಬರ್ತಿದಾರಾ? ಹಾ. ನಿಮ್ಮಪ್ಪ? ಅವರು ಬರ್ತಾರ ಅನ್ಸತ್ತಪ್ಪ. ಎಲ್ರು ಬರ್ತಿದಾರೆ ಅಂತಿದ್ಯಾ, ನನಗ್ ಮಾತ್ರ ಒಂದ್ ಮಾತು ಹೇಳಿಲ್ವಲ್ಲ ನೀನು? ನಿನಗೆ ಯಾಕೆ ಹೇಳ್ಬೇಕು? ಯಾಕೆ, ನಾನ್ ಬರಕ್ ಬೇಡ್ವಾ? ನಿನಗ್ ಬರ್ಬೇಡ ಅಂತ ನಾನು ಹೇಳ್ತೀನ? ಬಾ. ನನ್ಗೇನು ಹೇಳೇ ಇಲ್ಲ. ಯಾವಾಗ ದುಡ್ಡು ಕೊಡ್ತೀರಾ, ಎಷ್ಟೊತ್ತು ಕೊಡ್ತೀರಾ, ನನ್ಗೇನ್ ಗೊತ್ತು? ನಾನ್ ಹೇಗ್ ಬರ್ಲಿ? ಓನರ್ ಫೋನ್ ಮಾಡಿ ಟೈಮ್ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ನಿನಗೆ ಹೇಳ್ತೀನಿ. ಬಾ, ಸರಿನಾ? ಸರಿ, ನೋಡ್ತೀನಿ. ಹೌದು, ಮೈ ಅವರಮ್ಮ ಮನೆ ಬಿಟ್ಟೋದ್ರಂತೆ, ನಿಜನಾ? ಹೋದ್ರು. ನೋಡು, ನಿಮ್ ಮನೆ ಏನೇ ಆದ್ರೂ ನನಗೆ ಹೇಳೋದೇ ಇಲ್ಲ. ಅವ್ರು ಬಂದಿದ್ದು ಹೇಳಿಲ್ಲ, ಹೋಗಿದ್ದು ಹೇಳಿಲ್ಲ. ನಾನ್ ಯಾರ್ದೋ ಬಾಯಲ್ಲಿ ಕೇಳಿ ತಿಳ್ಕೊಬೇಕಾ? ಸರಿ, ಯಾಕೆ ಹೋಗಿದ್ದು? ಗೊತ್ತಿಲ್ಲ. ಗೊತ್ತಿಲ್ವಾ? ಬಂದ್ರು, ಇದ್ರು, ಹೋದ್ರು ಅಷ್ಟೇ. ನಿಮ್ ಮನೇಲಿ ಯಾವ ಹೆಣ್ಮಕ್ಳು ಇರಲ್ಲ ಅಂತ ಊರೆಲ್ಲ ಆಡ್ಕೊಳ್ಳೋದು ನಿಜ ಆಯ್ತು. ಅದೇನೋ ಅಪ್ಪ, ಈ ಕಾನ್ಸೆಪ್ಟ್ ಚಂದನ ಅಕ್ಕ ವಿಷಯದಲ್ಲಿ ಮಾತ್ರ ಸುಳ್ಳಾಗಿದೆ. ನಾನ್ ಬಂದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಏಯ್, ಯಾಕೆ ಈಗ ಮಾತಾಡ್ತಿದ್ಯಾ? ಸರಿ, ನಾನ್ ಬರ್ತೀನಿ. ಬಿಡಿ ಕೊಡು, ಒಳ್ಳೆ ಟೀ ಹಾಕು. ಏನ ನಟರಾಜ, ನಿನ್ ಹೇಳ್ತಿ ಮನೆ ಬಿಟ್ಟು ಹೋಗ್ಬಿಟ್ಲಂತೆ? ಅಲ್ಲ ಕಲ ನಟರಾಜ, ಇಷ್ಟು ವರ್ಷ ಆದ್ಮೇಲೆ ಬಂದ್ರು, ಮತ್ತೆ ಹೋಗೋ ತರ ಏನೋ ಮಾಡ್ದೆ ನಟರಾಜ? ಇವನ್ ಮಕ ನಡ್ಕೊಂಡು ಯಾವ ಹೇಳ್ತಾನೆ ಇರ್ತಾರ? ನಟರಾಜ, ಏನು ಮರ ನಿಂತ್ಕೊಡೋದಿಲ್ಲ, ಯಾಕೆ ಹೋದ್ಲಂತ ಹೇಳು. ಹೋಗಿ ಅವಳ ತಾನೆ ಕೇಳ್ರು. ನಟರಾಜ, ಓಡಾಗಿರೋದು ನಿನ್ನ ಹೇಳ್ತಿ ಕಣ, ನೀನ್ ತಾನೇ ಹೇಳ್ಬೇಕು. ಅದ್ ಸರಿ, ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಏನಾದ್ರು ವಿಚಾರಿಸಿದ್ಯಾ? ಇವನ್ ಚೆನ್ನಾಗಿ ನೋಡ್ಕೊಂಡಿದ್ರೆ ಅವಳೇ ಓಡೋಯ್ತಾ ಇದ್ಲು. ಅವಳೇ ಓಡೋದ್ಲು ಇಲ್ಲ ಈ ನನ್ ಮಗನೇ ವರ್ಕರ್ಸ್ ಯಾರಿಗ್ ಗೊತ್ತು? ತಿರ್ಬೋಕಿಗಳ ನಮ್ ಮನೆಗೆ ಯಾರು ಬರ್ತಾರೆ, ಯಾರಾದ್ರೂ ಹೋಯ್ತಾರೆ, ಅದನ್ ಕಟ್ಕೊಡು. ನಿಮ್ಗೇನ್ರ ಮೊದ್ಲು ಹೋಗಿ ನಿಮ್ ಕ್ಯಾಮೆ ನೋಡ್ರಿ. ನಿಮ್ ಮನೇಲಿ ಬೇಳೆ ಬಯ್ಯೋದು ಹೆಂಗೆ ಅಂತ ನಮಗ್ ಗೊತ್ತಿಲ್ಲ. ಅಲ್ಲಿ ಕೂತವನಲ್ಲ, ಅವ್ನ್ ಬಾಯಿಗೆ ಅಣ್ಣ, ನನ್ ಗ್ಯಾರೇಜ್ ಎಲ್ಲ ಇದೀನಿ ಅಣ್ಣ. ಸರಿ ಬನ್ನಿ ಅಣ್ಣ,
ಅಣ್ಣ ಅಣ್ಣ ಬಂದ್ರು ಕುತ್ಕೊಂಡ್ ಚಂದನ ನೀನ್ ಕೂತ್ಕೋಬಮ್ಮ. ಪರವಾಗಿಲ್ಲ ಅಣ್ಣ ನೀವ್ ಕುತ್ಕೊಡಿ. ಅದಕ್ಕೆ ಇರೋದೊಂದ್ ಚೇರು ಯಾರೊಬ್ರು ಕೂತ್ಕೊಳ್ಳಿ. ಅಣ್ಣ ಕುತ್ಕೊಡಿ. ಆ ಬಾ ಕಂಟೆ ಇನ್ಮೇಲೆ ನೀನೇ ಗ್ಯಾರೇಜ್ ಓನರು. ನನ್ ಗಾಡಿನೆಲ್ಲ ಸರ್ವಿಸ್ ಇಲ್ಲೇ ತಂದ್ ಬಿಟ್ಬಿಡ್ತೀನಿ. ದುಡ್ಡು ಗೀಡೆಲ್ಲ ಕೇಳಂಗಿಲ್ಲ, ಎಲ್ಲ ಫ್ರೀ. ಇಷ್ಟ ದಿನ ನೀನ್ ಅದನ್ನೇ ತಾನೇ ಮಾಡ್ತಾ ಇದ್ದಿತ್ತು. ಇನ್ಮೇಲಿಂದನೂ ಅದನ್ನೇ ಮಾಡೋದು. ಕಂಟಿ ನೀನ್ ಓನರ್ ಆಗ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಪಡ್ತಿದ್ದೆ ಕಣ. ಅದ್ ಇವತ್ತಾಗಿದೆ. ತುಂಬಾ ಖುಷಿ ಆಗ್ತಿದೆ ಕಂಟಿ. ಹೌದು ನಿಮ್ ಓನರ್ ಎಷ್ಟೊತ್ತಿಗೆ ಬರ್ತಾರೆ? ಇನ್ನೇನ್ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಅಣ್ಣ. ಬಂದ್ರ ಅಣ್ಣ? ಏನು ಎಲ್ಲಾ ಕುಟುಂಬ ಸಮೇತ ಬಂದ್ಬಿಟ್ಟಿದ್ದೀರಾ? ಹೌದಣ್ಣ. ಅಣ್ಣ ನಿಮ್ಮ ನೋಡಿ ತುಂಬಾ ದಿನ ಆಗಿತ್ತು. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಪ್ಪ. ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯ್ತು. ಕಂಟಿ ಬಟ್ಟೆ ಹೋಗ್ತಿತ್ತಮ್ಮ. ಬೇಡ ಕಂಟಿ, ಈಗಷ್ಟೇ ಮುಗಿಸ್ಕೊಂಡ್ಬಂದೆ. ಇಷ್ಟು ವರ್ಷ ನೀನ್ ಕಷ್ಟಪಟ್ಟಿದ್ಗೆ ಖಂಡಿತ ಒಳ್ಳೇದಾಗತ್ತೆ. ನೀನ್ ಕೆಲಸ ಮಾಡ್ತವ್ರ ಈ ಗ್ಯಾರೇಜ್ಗೆ ನೀನೇ ಓನರ್ ಆಗ್ತಾ ಇದ್ದೀಯಾ. ಏನೋಣ ಇದೆಲ್ಲ ನೀವು ಹೇಳಿರ್ಲಿಲ್ಲ ಅಂದಿದ್ರೆ ಇವನು ಗೊತ್ತಾಗ್ತಿರ್ಲಿಲ್ಲ. ಕಷ್ಟಪಡೋರ್ನ ಗುರ್ತಿಸಿ ಒಳ್ಳೇದಾಗ್ಲಿ ಅಂತ ಬಯಸೋದು ಈ ಕಾಲದಲ್ಲಿ ತುಂಬಾ ಅಪರೂಪ ಅಣ್ಣ. ನಿಮ್ ಆಶೀರ್ವಾದ ಯಾವತ್ತೋ ಒಂದ್ ಮನೆ ಇರ್ಬೇಕು. ಒಳ್ಳೆ ಮನಸ್ಸಿರೋರ್ಗೆ ನಾವಲ್ಲ, ಆ ದೇವ್ರೇ ದಾರಿ ತೋರಿಸ್ತಾರಪ್ಪ. ಕಂಟಿ ದುಡ್ಡು ಕೊಟ್ಬಿಡ. ಜನರೇ ಕೊಡಮ್ಮ. ಅಣ್ಣ. ತಗೋ ಕೊಡು. ಅಣ್ಣ ನೀವೇ ಕೊಡೋಣ. ನಾನು ನೀನ್ ಕೊಡೋಣ. ಅಲ್ಲ ನೀವೇ ಕೊಡಿ ಅಣ್ಣ. ತಗೊಳ್ಳೋಣ. ಇದ್ರಲ್ಲಿ 3 ಲಕ್ಷ ಇದೆ. ಕಂಟಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೇದಾಗುತ್ತೆ ಒಳ್ಳೇದಾಗ ಒಂದ್ಸಲಿ ಎಣಸ್ಕೊಂಡ್ಬಿಡಿ ಅಣ್ಣ. ಇರ್ಲಿ ಬಿಡಪ್ಪ, ಕಂಟಿ ಮೇಲೆ ನಂಬಿಕೆ ಇದೆ. ಕಂಟಿ ನನಗೆ ಸೀಪುಟ್ ಬ್ಯಾಟ್ರಿ ಸೀಟ್ ಇನ್ನೇನಪ್ಪ ಕಂಟಿ ಅಂತೂ ಗ್ಯಾರೇಜ್ ಓನರ್ ಆಗ್ಬಿಟ್ಟಲ್ಲ. ಕಂಟಿ ಇದು ಸಣ್ಣ ಗ್ಯಾರೇಜ್ ಇರ್ಬೋದು, ಆದ್ರೆ ಮುಂದೆ ಎತ್ತರಕ್ಕೆ ಬೆಳೆಯೋದಿಕ್ಕೆ ಇದು ಖಂಡಿತ ನಿನ್ಗೆ ಏನೇ ಆಗುತ್ತೆ ಕಂಟಿ. ನಾನು ಒಬ್ಳಿದ್ದೀನಿ ಅನ್ನೋದು ನೆನ್ಪೇ ಇಲ್ಲ ಇವನಿಗೆ. ಯಾಕೆ ನೆನ್ಪಾಗುತ್ತೆ? ಅವ್ರ ಮನೆಯವರೆಲ್ಲ ಇದಾರಲ್ಲ, ಮಾಡ್ತೀನಿ. ಅಣ್ಣ ನಮ್ ಗ್ಯಾರೇಜ್ ಓನರ್ ಕಂಟಿಗೆ ಅಗ್ರಿಮೆಂಟ್ ಯಾವಾಗ ಮಾಡಿಸ್ಕೊಡ್ತೀರಾ? ಪೇಪರ್ಸ್ ಎಲ್ಲ ರೆಡಿ ಆಗ್ಲಿ, ನಾನ್ ಫೋನ್ ಮಾಡ್ತೀನಿ. ಇವತ್ತಿಂದ ಈ ಗ್ಯಾರೇಜ್ ಕಂಟಿದೆ. ನಾನ್ ಏನ್ ಬರ್ತೀನಪ್ಪ. ಅಣ್ಣ ಆಗಾಗ ಗ್ಯಾರೇಜ್ ಕಡೆ ಬರ್ತಾ ಇರಿ. ಆಯ್ತು ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ. ಬರ್ತೀನಿ. ಲವ್ ಕಂಟಿ ಸ್ವೀಟ್ ಇಟ್ಕೊಂಡು ಹಂಗೆ ನಿಂತಿದ್ಯಲ್ಲ, ಕೊಡೋ. ಅವನಿಗೆ ಕೊಡೋ ಮೊದ್ಲು. ಕಂಗ್ರಾಚುಲೇಷನ್ಸ್ ಕಂಟಿ. ನೀವ್ ಇಡ್ತಿರೋ ಈ ಹೊಸ ಹೆಜ್ಜೆ ನಿಮ್ ಜೀವನದಲ್ಲಿ ಗೆಲುವನ್ನ ತಂದ್ಕೊಡ್ಲಿ. ನಿಮ್ಮಿಂದ ನಮ್ ಗಂಧದ ಗುಡಿ ಸದಾ ಗಂಧದ ಹಾಗೆ ಪರಿಮಳ ಬೀರ್ತಾ ಇರ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅದಕ್ಕೆ. ನಿಮ್ಮೆಲ್ಲರೂ ಸಪೋರ್ಟ್ ಇಂದಾನೆ ಅದಕ್ಕೆ ಇದೆಲ್ಲ ಮಾಡಕ್ ನನ್ ಸಾಧ್ಯ ಆಗಿತ್ತು. ನೀವ್ ಯಾರು ಇರ್ಲಿಲ್ಲ ಅಂದ್ರೆ ನಾನೇನು ಮಾಡಕ್ ಆಗ್ತಾ ಇರ್ಲಿಲ್ಲ. ನಾನ್ ಕಾಲ್ ಮಾಡಿದ್ರೆ ಕಟ್ ಮಾಡಿ ಅವ್ರ ಮನೆಯವ್ರನ್ನೆಲ್ಲ ಹೊಗ್ಲಿ ಅಟ್ಟದ ಮೇಲೆ ಕುಡಿಸ್ತಾ ಇದ್ದಾನೆ. ಅವ್ರ ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್. ನಾನ್ ಏನು ಕೊಟ್ಟಿಲ್ವಲ್ಲ, ಅದಕ್ಕೆ ನಾನು ಇಲ್ಲ ಅಂದ್ರು ಅವ್ರಿಗೆ ಪರವಾಗಿಲ್ಲ. ಇವನಿಗೆ ಎಲ್ರೂ ಬೇಕು, ಆ ಚಂದನನೂ ಬೇಕು, ಇವ್ರು ಸಾಲ್ದೆ ಅಂತ ಆ ಮಹಿಮಾನೂ ಬೇಕು. ಆದ್ರೆ ನಾನ್ ಮಾತ್ರ ಬೇಡ. ಎಂತ ಸ್ವಾರ್ಥಿ ಇರ್ಬೇಕು. ನನ್ಗೆ ಅವನ್ ಮೇಲೆ ಇರೋ ಪ್ರೀತಿ ಅವನಿಗೆ ನನ್ ಮೇಲೆ ಸ್ವಲ್ಪನೂ ಇಲ್ಲ. ಅಣ್ಣ ಅವ್ರೇನೋ ಆರ್ಕಿಟೆಕ್ಟ್, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಪ್ಲಾನ್ ಹೇಳ್ತಾ ಇದಾರೆ. ಸರಿ, ಅದೇ ನೀನು ಮೇಸ್ತ್ರಿ. ಬಿಲ್ಡಿಂಗ್ ಕಟ್ಟದ್ಮೇಲೆ ನಿನ್ ಕೆಲ್ಸ ಇರಲ್ಲ. ಅವ್ರು ಏನ್ ಎಕ್ಸ್ಪ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಕಣೋ, ಇಲ್ಲೊಂದು ಗೋಡೆ ಕಟ್ಕೊಟ್ರೆ 2 ಪಾರ್ಟಿಷನ್ ಆಗುತ್ತೆ. ಕೆಲ್ಸ ಬೇಬೇಕಾದ್ರೆ ಅವ್ನು ಈಗ್ಲೇ ಅರ್ಧಕ್ಕರ್ಧ ಮನೆಗ್ ಬರಲ್ಲ. ನೀನ್ ಗೋಡೆ ಕಟ್ಕೊಟ್ಬಿಟ್ರೆ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾನೆ. ಕಂಟಿನ್ಯೂ ಮೇಡಮ್ ಬನ್ನಿ ಕೂತ್ಕೊಳ್ಳಿ. ಅಣ್ಣ ಬರೋಣ ಕೂತ್ಕೊಳ್ಳೋಣ. ನಾನು ಕೂತ್ಕೋತೀನಿ. ಕಂಟೆ ಹೋಟೆಲ್ ಚೆನ್ನಾಗಿದೆ ಕಣ. ಇನ್ನೇನಪ್ಪ ಮಾಡೋದು, ಗ್ಯಾರೇಜ್ ಓನರ್ ಆದ್ರೂ ಒಂದ್ ಟ್ರೀಟ್ ಕೊಡ್ಸಿಲ್ಲ ಅಂತ ಆಮೇಲೆ ಕಾಲಲ್ಲಿ ಬಾರ್ದಲ್ಲ. ನಿಂಗೆ ಏನ್ ಬೇಕು ಆರ್ಡರ್ ಮಾಡ್ಕೊಂತೀನಿ. ಬಿಲ್ ಎಲ್ಲ ನಂದೆ. ಅಮ್ಮ ಅಂದ್ರೆ ನೀನೇ ಕಣ. ಸರ್ ನಿಮಿಷ ಬನ್ನಿ. ಒಂದು ಮಟನ್ ಬಿರಿಯಾನಿ, ಒಂದು ಚಿಕನ್ ಪೆಪ್ಪರ್ ಡ್ರೈ, ಒಂದು ಚಿಕನ್ ಚಿಲ್ಲಿ ಚಿಕನ್, ಒಂದ್ 4 ಬಟರ್ ರೋಟಿ, ಒಂದು ಲೆಮನ್ ಚಿಕನ್ ಕೋರಿಯಂಡರ್ ಸೂಪು, ಚಿಕನ್ ಹೈದರಾಬಾದಿ ಮಸಾಲ. ಸದ್ಯಕ್ಕೆ ಇಷ್ಟು ಕೊಡಿ, ಆಮೇಲೆ ಹೇಳ್ತೀನಿ. ಲೋರಿ ನಿನ್ಗೆ ಏನ್ ಬೇಕೋ ಅಷ್ಟನ್ನ ಮಾತ್ರ ಆರ್ಡರ್ ಮಾಡೋ. ಬೇರೆಯವ್ರಿಗೆ ಏನೇನ್ ಬೇಕೋ ಅವರೇ ಮಾಡ್ಕೋತಾರೆ. ಅಣ್ಣ ಇದೆಲ್ಲ ಹೇಳ್ತಿರೋದು ನನಗೆ. ನಿಮ್ಗೆ ಏನೇನ್ ಬೇಕು ನೀವೇ ಆರ್ಡರ್ ಮಾಡ್ಕೊಳ್ಳಿ. ಮೈಮವ್ರೆ ನಿಮ್ಗೇನ್ ಬೇಕು ಹೇಳಿ. ನೀವೆಲ್ಲ ಏನ್ ತಗೋತೀರಾ? ಮೇ ಬಿ ಒಯ್ಲು ಹೋಗಿ. ಸದ್ಯ ಇಲ್ಲಿ ಬಂದು ಆಲೂ ಫ್ರೈ ಕೇಳಲಿಲ್ಲ. ಸರಿ ಸರ್, ಇಷ್ಟನ್ನ ತಗೊಂಬಿಡಿ ಬೇಗ. ಇಷ್ಟ ದಿನ ನಾವೆಲ್ಲ ಮನೆಗೆ ಪಾರ್ಸೆಲ್ ತರಿಸ್ಕೊಂಡು ತಿಂತಾ ಇದ್ವಿ. ಇದೇ ಮೊದಲನೇ ಸತಿ ಎಲ್ರು ಹೋಟ್ಲಿಗೆ ಅಂತ ಬಂದು ಊಟ ಮಾಡ್ತಾ ಇರೋದು. ಮತ್ಲಬ್ ಅದು ಇಷ್ಟು ದಿನ ಕನ ಪಾರ್ಸೆಲ್ ತಗೊಂಡೋಗಿ ತಿಂತಾ ಇದ್ವಿ. ಇವತ್ತು ಇಲ್ಲಿ ಎಲ್ಲ ಆಲ್ ಈಟಿಂಗ್. ಅಚ್ಚಾ ಅಚ್ಚಾ ಅಚ್ಚಾ. ಹೇಯ್ ಸುಮ್ನಿರೋ ಪಾಪ. ಮೈಮೋರೆ ನೀವೇನು ಬೇಜಾರಾಗ್ಬಿಡಿ, ಸುಮ್ನೆ ತಮಾಷೆ ಮಾಡ್ತಿದಾರೆ. ತಮಾಷೆ ಕರು ಪರವಾಗಿಲ್ಲ. ಅಣ್ಣ ಅತಿಯಾಗ ಏನು ಪ್ರಾಬ್ಲಮ್ ಇಲ್ವಂತೆ. ಥ್ಯಾಂಕ್ಸ್ ಅತಿಗೆ. ಅಣ್ಣ ಇಷ್ಟೆಲ್ಲ ಊಟ ನೋಡ್ತಿದ್ರೆ ಹೊಟ್ಟೆನೆ ತುಂಬೋಗ್ತಿದೆ. ಹೌದಣ್ಣ ಕೊಡು, ನಾನು ತಿಂತೀನಿ ಹಂಗದ್ರ. ಅಯ್ಯೋ ಮೇಡಮ್ ಯಾಕೆ ಹಂಗ್ ನೋಡ್ತಾ ಇದೀರಾ? ಪಾಪ ಇನ್ನೂ ಚಿಕ್ಕ ಹುಡ್ಗ, ಆಮೇಲೆ ಹೊಟ್ಟೆ ತುಂಬಾ ತಿಂದು ಅಜೀರ್ಣ ಗಿಜೀರ್ಣ ಆದ್ರೆ ಅಂತ ನಾನು ಇಸ್ಕೊಂಡೆ ಅಷ್ಟೇ. ಮೊದ್ಲು ನೀವ್ ತಿನ್ನೋದ್ ನೋಡಿ, ಆಮೇಲೆ ಅವ್ನಿಗೆ ಹೇಳೋರಂತೆ. ಅಣ್ಣ ಅಂಕಲ್ಗೂ ಒಂದ್ ಪ್ಲೇಟ್ ಬಿರಿಯಾನಿ ಪಾರ್ಸೆಲ್ ತಗೊಂಡೋಗೋಣ. ಹ್ಮ್, ಅಪ್ಪಂಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಸರಿ ಅಣ್ಣ. ಎಕ್ಸ್ಕ್ಯೂಸ್ ಮೀ ಸರ್, ಒಂದ್ ಬಿರಿಯಾನಿ ಪಾರ್ಸೆಲ್. ಅದ್ಗೆ ನೀವ್ ಯಾಕತ್ಗೆ ಅವ ಏನ್ ಬಿರಿಯಾನಿ ಪಾರ್ಸಲ್ ಹೇಳಿದ್ರಿ? ಅವನು ನಮ್ಮಮ್ಮನ ಮನೆ ಬಿಟ್ಟು ಕಳ್ಸಿ ಹೊಟ್ಟೆ ತುಂಬಾ ಹಾಲು ಕುಡ್ದಿರ್ತಾನೆ. ಮೈ ನಾನ್ ನಿಂಗೆ ಮೊದ್ಲೇ ಹೇಳಿದೀನಿ, ಗೊತ್ತಿಲ್ಲದೆ ಏನನ್ನು ಮಾತಾಡ್ಬಾರ್ದು ಅಂತ. ಅಲ್ಲ ಅದಕ್ಕೆ ನಾನು ಈಗ ಊಟನ ಮುಂದೆ ಇಟ್ಕೊಂಡು ಏನಿದೆಲ್ಲ ಊಟ ಮಾಡು ಪುಟ ಮಾಡು. ಎಲ್ರು ಒಂದು ಫೋಟೋ ತಗೋಣ. ಅಪ್ಪ ಗ್ಯಾರೇಜ್ ಓನರು ತಗೊಂಡು ಎಲ್ಲಿ ಸ್ಮೈ ಮಾಡಿ ಹೇಳಿದ. ಹೋಟೆಲ್ಗೆ ಊಟಕ್ಕೆ ಅಂತ ಹೋಗಿದ್ವಿ, ನಿಮ್ಗೂ ಬಿರಿಯಾನಿ ತಂದಿದಿ ತಗೊಳ್ಳಿ. ನನ್ಗೇನೋ ಗೊತ್ತಾಯ್, ಮೈ ಅಮ್ಮನ ಹಿಂದೆ ಒಂದ್ ಕತೆ ಇದೆ ಅಂತ ಗೊತ್ತಾಯ್. ಶುರು ಮಾಡ್ಕೊಂಡ್ಯಾ? ಅವ್ರಿಗೆ ಬೇರೆ ಮದ್ವೆ ಆಗಿದೆ, ಅದಕ್ಕೆ ನೀವು ಅವ್ರ ಜೊತೆ ಮಾತಾಡ್ತಿಲ್ಲ ತಾನೆ? ಈಗ ನೀ ತಂದಿರೋ ಬಿರಿಯಾನಿ ತಿನ್ಬೇಕಾ ಬ್ಯಾಡ ಅಷ್ಟೇ ಹೇಳು. ಅದಕ್ಕೆ ನಿಮ್ ಹತ್ರ ಏನೋ ಕೇಳ್ಬೇಕಿತ್ತು. ಹೇಳು ಮೈ. ನಾನೇನೋ ನಿಮ್ಗೆ ನನ್ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದೆಲ್ಲ ಸುಳ್ಳು ಅಂತ ಈಗ ಅನಿಸ್ತಿದೆ. ಯಾಕೆ
ಹೀಗೆಲ್ಲ ಮಾತಾಡ್ತಿದ್ಯಾ? ಅದಕ್ಕೆ ಈ ಮನೇಲಿ ಏನೇ ನಡೆದ್ರು ಅದಕ್ಕೆಲ್ಲ ಕಾರಣ ಆ ವಯ್ಯನೇ ಅಂತ ನಿಮ್ಗೆ ಚೆನ್ನಾಗೇ ಗೊತ್ತು. ಆದ್ರೂ ಅವ್ನು ಊಟ ತಂದ್ಕೊಟ್ಟು ಉಪಚಾರ ಮಾಡ್ತಿದಿರಲ್ಲ, ನನಗಿದ್ ಸರಿ ಅನ್ನಿಸ್ತಿಲ್ಲ. ಇದ್ರಲ್ಲಿ ತಪ್ಪೇನಿದೆ? ತಪ್ಪಿದೆ.